ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ಈ ಗಿಡ ನೋಡಿ ಹೇಗಿದೆ, ಎಲೆಗಳು ಅರಿಶಿನ ಬಣ್ಣಕ್ಕೆ ತಿರುಗಿದೆ. ಹೀಗಾಗಕ್ಕೆ ಕಾರಣ ಏನಂದರೆ, ಆ್ಯಕ್ಚುಲಿ ಇಂಥ ಗಿಡಗಳಲ್ಲಿ ಇಳುವರಿನೂ ಕಮ್ಮಿ, ಹಾಗೆ ಹೂವು, ಹಣ್ಣು, ಕಾಯಿಗಳ ಗಾತ್ರನೂ ಚಿಕ್ಕದಾಗಿರುತ್ತೆ. ಇಂಥ ಗಿಡಕ್ಕೆ ಎಪ್ಸಮ್ ಸಾಲ್ಟ್ನ ಅವಶ್ಯಕತೆ ಇರುತ್ತೆ. ಅಂದರೆ ಎಲ್ಲ ಗಿಡಕ್ಕೂ ಹಾಕ್ಬೋದು, ಹಾಕಿದ್ರೆ ಇಂಥ ಪ್ರಾಬ್ಲಮ್ಸ್ ಸ್ಟಾರ್ಟಿಂಗಿಂದನೇ ಬರಲ್ಲ. ಆದರೆ ಎಪ್ಸಮ್ ಸಾಲ್ಟ್ ಅಂದರೆ ಭಾಳ ಜನರಲ್ಲಿ ಇದು ಆರ್ಗ್ಯಾನಿಕಾ ಅಥವಾ ಕೆಮಿಕಲ್ ಫರ್ಟಿಲೈಸರಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಇದು ಖಂಡಿತ ಆರ್ಗ್ಯಾನಿಕ್ಕೇ. ಅಂದರೆ ಮೆಗ್ನೀಷಿಯಮ್ ಸಲ್ಫೇಟ್ನ ಎಪ್ಸಮ್ ಸಾಲ್ಟ್ ಅಂತ ಕರೀತಾರೆ. ಇದರಲ್ಲಿ ಮೆಗ್ನೀಷಿಯಮ್ ಹಾಗೂ ಸಲ್ಫರ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ನೋಡಿದ್ರಲ್ಲ ನಮ್ಮ ಗಿಡಗಳನ್ನು. ಲಾಕ್ಡೌನ್ ಟೈಮಲ್ಲಿ ಸರಿಯಾಗಿ ಎಪ್ಸಮ್ ಸಾಲ್ಟ್ ಸಿಗದಿರೋ ಕಾರಣ ಈ ಎಪ್ಸಮ್ ಸಾಲ್ಟ್ ಲಿಕ್ವಿಡ್ನ ಮಾಡಿ ಕೆಲವು ಗಿಡಗಳಿಗೆ ಹಾಕಿ ನಾವು ನಿಮಗೆ ತೋರಿಸೋ ಗಿಡಗಳಿಗೆ ಹಾಕಿರಲಿಲ್ಲ. ಅದರ ರಿಸಲ್ಟ್ ಇದು. ಈಗ ನಾವು ಮಾಡ್ತಾ ಇರೋ ಕಂಟೆಂಟ್ ಗಾರ್ಡನರ್ಸ್ಗೆ ತುಂಬಾ ಉಪಯುಕ್ತವಾಗಿದೆ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಎಲ್ಲ ಅಂಗಡಿಗಳಲ್ಲಿ, ನರ್ಸರಿಗಳಲ್ಲಿ, ಆನ್ಲೈನಲ್ಲೆಲ್ಲ ಸಿಗುತ್ತೆ. ಆದರೆ ಕಾಸ್ಟ್ಲಿ. ಮನೆಯಲ್ಲೇ ಮಾಡಿರೋದ್ರಿಂದ ಕಾಸ್ಟ್ ಕಡಿಮೆ ಆಗುತ್ತೆ. ಅಂದರೆ 100% ಕೇವಲ 30% ಮಾತ್ರ ಖರ್ಚಾಗತ್ತೆ, ಇನ್ನು 70% ಉಳಿತಾಯ ಆಗುತ್ತೆ. ಎಪ್ಸಮ್ ಸಾಲ್ಟ್ನ ಮನೆಯಲ್ಲೇ ಹೇಗೆ ಮಾಡೋದು ನೋಡೋಣ. ಇದು ನಮ್ಮ ಟೆರೆಸ್ ಗಾರ್ಡನಲ್ಲಿರೋ ಇಷ್ಟು ಗಿಡಗಳಿಗೂ ನಾವು 25 ಲೀಟರ್ದು ಎಪ್ಸಮ್ ಸಾಲ್ಟ್ ಆಲ್ಟರ್ನೇಟಿವ್ ಲಿಕ್ವಿಡ್ನ ಆರ್ಗ್ಯಾನಿಕ್ಕಾಗಿ ತಯಾರು ಮಾಡ್ಕೊಂಡಿದ್ದೀವಿ. ಈ 25 ಲೀಟರ್ ಲಿಕ್ವಿಡ್ಗೆ 100 ಲೀಟರ್ ನೀರು ಸೇರಿಸಿ ಒಂದೊಂದು ಗಿಡಕ್ಕೆ 400 ml ಹಾಕ್ತೀವಿ. ಅಂದರೆ 25 ಲೀಟರ್ ಲಿಕ್ವಿಡ್ ನಮ್ಮ ಟೆರೆಸ್ ಗಾರ್ಡನಲ್ಲಿರೋ ಎಲ್ಲ ಗಿಡಕ್ಕೂ ಸಾಕಾಗುತ್ತೆ. ನೀವು ನಿಮ್ಮ ಗಾರ್ಡನಲ್ಲಿ ಎಷ್ಟು ಗಿಡಗಳಿವೆ ಅನ್ನೋದ್ರ ಮೇಲೆ ಎಪ್ಸಮ್ ಸಾಲ್ಟ್ ಲಿಕ್ವಿಡ್ನ ತಯಾರಿಸ್ಕೊಳ್ಳಿ. ಈಗ 25 ಲೀಟರ್ ಎಪ್ಸಮ್ ಸಾಲ್ಟ್ ಲಿಕ್ವಿಡ್ ಮಾಡೋಕ್ಕೆ ಯಾವ್ಯಾವ ಪದಾರ್ಥ ಬೇಕು ಅಂತ ನೋಡೋಣ. 250 ಗ್ರಾಮ್ ಕಾಬೂಲ್ ಕಡಲೆಕಾಳು, 25 ಲೀಟರ್ ನೀರು, 50 ಲೀಟರ್ ಹಿಡಿಸೋವಂತಹ ಪ್ಲಾಸ್ಟಿಕ್ ಡ್ರಮ್, ಕಾಟನ್ ಬಟ್ಟೆ ಡ್ರಮ್ ಬಾಯಿ ಕಟ್ಟೋಕ್ಕೆ. ಯಾವುದೇ ಕಾರಣಕ್ಕೂ ಸಿಮೆಂಟ್ ತೊಟ್ಟಿಯಲ್ಲಾಗಲಿ ಐರನ್ ಡ್ರಮ್ ಆಗಲಿ ಬಳಸಬೇಡಿ. 25 ಲೀಟರ್ ನೀರಿಗೆ 250 ಗ್ರಾಮ್ ಕಾಬೂಲ್ ಕಡಲೆಕಾಳು ಹಾಕಿ ಚೆನ್ನಾಗಿ ಕ್ಲಾಕ್ ವೈಸ್ ಡೈಲಿ ತಿರುಗಿಸ್ಬೇಕು. ಇದು 7 ದಿನದ ಪ್ರಾಸೆಸ್. 3ನೇ ದಿನಕ್ಕೆ ಈ ಥರ ಆಗುತ್ತೆ. 7ನೇ ದಿನಕ್ಕೆ ಪೂರ್ತಿ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಇದನ್ನು 4 ಲೀಟರ್ ನೀರಿಗೆ 1 ಲೀಟರ್ ಎಪ್ಸಮ್ ಸಾಲ್ಟ್ ಲಿಕ್ವಿಡ್ ಸೇರಿಸಿ ಗಿಡಗಳಿಗೆ ಹಾಕಬೇಕು. ಇದರಿಂದ ಗಿಡಗಳಿಗೆ ಆಗೋ ಲಾಭ. ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ನಮ್ಮ ಪ್ರೀವಿಯಸ್ ವಿಡಿಯೋನೆಲ್ಲ ಒಂದು ಸಲ ನೋಡಿ. ನಾವು ಮಾಡ್ತಾ ಇರೋ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಓಕೆ ಮಾಡಿ. ಆಗ ಅದರಲ್ಲಿ 3 ಆಪ್ಷನ್ ಬರುತ್ತೆ. ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ ನೀವು ನೋಡ್ಬೋದು. ಎಪ್ಸಮ್ ಸಾಲ್ಟ್ ಲಿಕ್ವಿಡ್ ತಯಾರು ಮಾಡೋಕ್ಕೆ ಯಾಕೆ ಕಾಬೂಲ್ ಕಡಲೆಕಾಳೇ ಬಳಸ್ತಿದ್ದೀವಿ ಅಂದರೆ, ಕಾಬೂಲ್ ಕಡಲೆಕಾಳಲ್ಲಿ ಮೆಗ್ನೀಷಿಯಮ್ ಹಾಗೂ ಸಲ್ಫರ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಎಲೆಗಳಲ್ಲಿ ಕ್ಲೋರೋಫಿಲ್ ಹೆಚ್ಚಾಗಿದ್ದಷ್ಟು ಗಿಡ ಹಸಿರಾಗಿರುತ್ತೆ. ಕ್ಲೋರೋಫಿಲ್ ಕಂಟೆಂಟ್ ಕಡಿಮೆ ಆದಾಗ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಉದ್ರೋಗ್ತವೆ. ಮೆಗ್ನೀಷಿಯಮ್ ಕ್ಲೋರೋಫಿಲ್ನ ಹೆಚ್ಚಿಸುತ್ತೆ, ಆಗ ಎಲೆಗಳು ಹಸಿರಾಗುತ್ತೆ. ಇದೇ ಕಾರಣಕ್ಕೆ ಗಿಡದಲ್ಲಿ ಹೂವು, ಹಣ್ಣು, ಕಾಯಿಗಳ ಇಳುವರಿ ಕಮ್ಮಿಯಾಗಿ ಅವುಗಳ ಗಾತ್ರ ಚಿಕ್ಕದಾಗುತ್ತೆ. ಸಲ್ಫರ್ ಇದರ ಗಾತ್ರ ಹಾಗೂ ಇಳುವರಿ ಹೆಚ್ಚಿಸುತ್ತೆ. ಇದಿಷ್ಟು ಗಿಡಗಳಿಗೆ ಆಗೋ ಲಾಭ. ನಮ್ಮ ಈ ಕಂಟೆಂಟ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಸಪೋರ್ಟ್ ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನ್. ಥ್ಯಾಂಕ್ ಯು.